ನಂದಗುಡಿ ಶ್ರೀರಾಮ್ ಪಬ್ಲಿಕ್ ಶಾಲೆಯ 2ನೇ ವರ್ಷದ ವಾರ್ಷಿಕೋತ್ಸವ ವೈಭವ. ತುಕಾಲಿ ಸಂತೋಷ್, ಮಾನಸ ಸಂತೋಷ್ ಸೇರಿದಂತೆ ವಿವಿಧ ಗಣ್ಯರಿಂದ ಶುಭ ಹಾರೈಕೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಯುಗದಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುವುದು ಸವಾಲಿನ ಕೆಲಸವೇ ಸರಿ. ಇಂಥ ಸವಾಲನ್ನು ಎದುರಿಸಿ ನಂದಗುಡಿಯಲ್ಲಿ ಶ್ರೀರಾಮ್ ಪಬ್ಲಿಕ್ ಶಾಲೆ 2017ರಲ್ಲಿ ಪುಟ್ಟದಾಗಿ ಪ್ರಾರಂಭವಾಗಿ ಇಂದು ವಿಶಾಲವಾದ ಆಟದ ಮೈದಾನ, ಸುರಕ್ಷತಾ ದೃಷ್ಟಿಯಿಂದ ಕಾಂಪೌಂಡ್ ಸೇರಿದಂತೆ ಸುಸಜ್ಜಿತವಾದ ಕಟ್ಟಡ, ಲ್ಯಾಬ್ ಬೇಸ್ಡ್ ಎಜುಕೇಷನ್, ಕಂಪ್ಯೂಟರೈಸ್ ಎಜುಕೇಷನ್ ಸೇರಿದಂತೆ ಶಿಕ್ಷಣ ಜೊತೆಗೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನು ಕೂಡ ಹೊಂದಿರುವ ಈ ಶಾಲೆಯ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಆವರಣದಲ್ಲಿರುವ ಗಣಪತಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಪ್ರಾರಂಭಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಪೋಷಕರು ಸೇರಿದಂತೆ ನಂದಗುಡಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕಿಕ್ಕಿರಿದು ತುಂಬಿದ್ದರು. ಮುಖ್ಯ ಅತಿಥಿಗಳಾಗಿ ಬಿಗ್ ಬಾಸ್ ಖ್ಯಾತಿಯ ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ತುಕಾಲಿ ಸಂತೋಷ್ ಮತ್ತು ಮಾನಸ ಸಂತೋಷ್ ಅವರು ಹಾಗೂ ಉಜ್ವಲ ವಿದ್ಯಾಮಂದಿರದ ಸಂಸ್ಥಾಪಕ ತಾರಾ ವೆಂಕಟೇಶ್ ಅವರು, ರೈನ್ಬೋ ಶಾಲೆಯ ಸಂಸ್ಥಾಪಕರಾದ ವರಲಕ್ಷ್ಮಿರವರು, ಮಾಜಿ ಗ್ರಾಮ ಪಂಚಾಯಿತಿ ಅವರಳ್ಳಿಯ ಅಧ್ಯಕ್ಷರಾದ ರಘುರಾಮ್ ರವರು ಸೇರಿದಂತೆ ವಿವಿಧ ಮುಖಂಡಗಳು, ಶಾಲೆಯ ಆಡಳಿತ ಮಂಡಳಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಶಾಲೆಯಲ್ಲಿ ಕೇವಲ 60 ಮಕ್ಕಳಿದ್ದರೂ ಮಾತ್ರ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಿದ್ದು, ಯಾವುದೇ ಶಾಲೆಗಳು ಕೂಡ ಕಡಿಮೆ ಇಲ್ಲ ಎಂಬಂತೆ ವಿದ್ಯಾರ್ಥಿಗಳು ಕನ್ನಡ ಪ್ರತಿಭಾ ಪರೀಕ್ಷೆ ಮತ್ತು ಗಣಿತ ಪ್ರತಿಭಾ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಶಾಲೆಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ತಂದಿರುವುದಲ್ಲದೆ ವಿವಿಧ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಶಾಲೆಯಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಗಳು ಎಂದು ಹೆಸರು ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಂಸನಾ ಪತ್ರವನ್ನು ನೀಡಿ ತುಕಾಲಿ ಸಂತೋಷ್, ಮಾನಸ ಸಂತೋಷ್ ಸೇರಿದಂತೆ ತಾರಾ ವೆಂಕಟೇಶ್, ರಘುರಾಮ್, ವರಲಕ್ಷ್ಮಿ ಹಾಗೂ ಸಂಸ್ಥಾಪಕರಾದ ರವಿ ಸೇರಿದಂತೆ ಎಲ್ಲ ಆಡಳಿತ ಮಂಡಳಿಯವರು ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಕೋರಿದ್ದಾರೆ. ಇಷ್ಟೆಲ್ಲ ಸೌಲಭ್ಯ ಹೊಂದಿರುವ ಶಾಲೆಯಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಕೂಡ ಇದ್ದು ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಇನ್ನು ಈ ಒಂದು ವಾರ್ಷಿಕೋತ್ಸವ ವೈಭವ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಕೂಡ ಶಾಲಾ ಆಡಳಿತ ಮಂಡಳಿಯಿಂದ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ತುಕಾಲಿ ಸಂತೋಷ್ ಅವರು ಮಾತನಾಡಿ, ರವಿರವರು ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸುಸಜ್ಜಿತವಾದ ಶಾಲಾ ಕಟ್ಟಡ, ಆಟದ ಮೈದಾನ ಹಾಗೂ ಬೃಹತ್ ವೇದಿಕೆಯನ್ನು ಕಲ್ಪಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆದ್ಯತೆ ನೀಡಿದ್ದಾರೆ. ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಇನ್ನು ತಾರಾ ವೆಂಕಟೇಶ್ ಅವರು ಮಾತನಾಡಿ, ಈ ಒಂದು ಶಾಲೆ ರವಿರವರು ಹಣಕ್ಕಾಗಿ ಮಾಡಿಲ್ಲ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಉತ್ತಮ ಭಾರತದ ಪ್ರಜೆಗಳನ್ನಾಗಿ ತಯಾರು ಮಾಡುವ ಸಂಸ್ಥೆಯನ್ನು ಕಟ್ಟಿದ್ದಾರೆ ಎಂದರು. ರೈನ್ಬೋ ಶಾಲೆಯ ಸಂಸ್ಥಾಪಕರಾದ ವರಲಕ್ಷ್ಮಿರವರು ಮಾತನಾಡಿ, ಇಂತಹ ಶಾಲೆಯ ವಾತಾವರಣ ಸಿಗುವುದು ಅಪರೂಪವಾಗಿದೆ. ನಗರದಲ್ಲಿ ಕೇವಲ 60-40 ನಿವೇಶನಗಳಲ್ಲಿ ಶಾಲೆಯನ್ನು ಕಟ್ಟಿರುತ್ತಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಇಂತಹ ಶಾಲೆ ಇರುವುದು ಹೆಮ್ಮೆ ವಿಚಾರ. ಇದರ ಸದುಪಯೋಗ ಪಡೆದುಕೊಂಡು ಉತ್ತಮ ವಿದ್ಯಾರ್ಥಿಗಳಾಗಿ ಎಂದು ಕಿವಿಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಸಂಸ್ಥಾಪಕರಾದ ರವಿರವರು ಮಾತನಾಡಿ, ಶಾಲೆ 2017ರಲ್ಲಿ ಪ್ರಾರಂಭವಾಗಿ ಈ ಮಟ್ಟಕ್ಕೆ ಬೆಳೆದು ಬಂದಿದೆ. ದಯಮಾಡಿ ಪೋಷಕರ ಸಹಕಾರ ಅತ್ಯಗತ್ಯ. ನಾನು ಮಕ್ಕಳಿಗಾಗಿ ಏನನ್ನು ಬೇಕಾದರೂ ಶಾಲೆಯಲ್ಲಿ ಹೊಸ ಪ್ರಯೋಗ ಮಾಡಲು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲು ಸಿದ್ಧನಿದ್ದೇನೆ ಎಂದರು. ಇಂತಹ ಒಂದು ವರ್ಣರಂಜಿತವಾದಂತಹ ಒಂದು ಕಾರ್ಯಕ್ರಮವನ್ನ ಇವತ್ತು ಈ ಒಂದು ಶ್ರೀರಾಮ್ ಪಬ್ಲಿಕ್ ಶಾಲೆಯಲ್ಲಿ ಇವತ್ತು ನೋಡ್ತಾ ಇರುವಂತದ್ದು ತುಂಬಾ ಖುಷಿಯಾದಂತಹ ವಿಚಾರ. ಈ ಒಂದು ಶಾಲೆಯ ಬಹಳ ಮುಖ್ಯವಾದಂತಹ ಉದ್ದೇಶ, ರವಿ ಸರ್ ಅವರು ನಮಗೂ ತುಂಬಾ ವರ್ಷಗಳಿಂದ ಪರಿಚಯಸ್ಥರು. ಇವತ್ತು ಅವರು ಆಗ್ಲೇ ಹೇಳ್ತಾ ಇದ್ರು, ನಮ್ಮ ಕಲಾವಿದರಾದಂತಹ MNR ನಟರಾಜ್ ಅವರು, ರವಿ ಸರ್ ಸ್ಕೂಲ್ ಒಂದೇ ಅಲ್ಲ, ಅವರು ಏನಾದ್ರೂ ಬಿಸ್ನೆಸ್ ಮಾಡಿ ಬೇಕಾದಷ್ಟು ಸಂಪಾದನೆ ಮಾಡಬಹುದಾಗಿತ್ತು ಅಂತ. ಹಾಗಾದ್ರೆ ಇಂತಹ ಒಂದು ನಂದಗುಡಿ ಹೋಬಳಿಯಲ್ಲಿ, ಇಂತಹ ಒಂದು ಗ್ರಾಮದಲ್ಲಿ ಒಂದು ಶಾಲೆಯನ್ನ ಪ್ರಾರಂಭ ಮಾಡುವಂತ ಒಂದು ಕಲ್ಪನೆ, ಆ ಪರಿಕಲ್ಪನೆ ಏಕೆ ಬಂತು ಅಂತ ನಾವು ನೋಡಕೊಟ್ಟಾಗ, ಇವತ್ತು ಅವರು ಎಷ್ಟೇ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ಸಹ ಅವರಲ್ಲಿ ಒಂದು ಬಹಳ ಒಳ್ಳೆಯ ಉದ್ದೇಶ ಇತ್ತು. ಏನು ಅಂತಂದ್ರೆ, ಇವತ್ತು ನಾವು ನೋಡ್ತಾ ಇದ್ದೀವಿ, ಪ್ರತಿಷ್ಠಿತವಾದಂತಹ ಒಂದು ಶಾಲೆಗಳಲ್ಲಿ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಇಂತಹ ಒಂದು ಡೊನೇಷನ್ ಗಳನ್ನ ತೆಗೆದುಕೊಂಡು ಇವತ್ತು ನಾವು ಕಮರ್ಷಿಯಲ್ ಸ್ಕೂಲ್ ಅಂತ ನಾವು ನೋಡ್ತೀವಿ. ಆದ್ರೆ ರವಿ ಸರ್ ಹೇಳ್ತಾ ಇದ್ರು, ಆಗಾಗ ಏನಾದ್ರೂ ಮಾಡಿ ನಾವು ಹಳ್ಳಿ ಜನಗಳಿಗೆ ಉನ್ನತವಾದಂತಹ ಒಂದು ವಿದ್ಯಾಭ್ಯಾಸವನ್ನ ಕೊಡಬೇಕು, ಅತಿ ಕಡಿಮೆ ಒಂದು ಶುಲ್ಕವನ್ನ ತೆಗೆದುಕೊಂಡು ಅತ್ಯುತ್ತಮವಾದಂತಹ ಒಂದು ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡಬೇಕು, ಅದಕ್ಕಾಗಿ ನಾನು ಈ ಒಂದು ಶಾಲೆಯನ್ನ ಮಾಡ್ತೀನಿ ಅನ್ನುವಂತ ಒಂದು ಪ್ರತಿಜ್ಞೆಯನ್ನ ಇವತ್ತು ಶ್ರೀಯುತರಾದಂತಹ ರವಿ ಸರ್ ಅವರು ತಮ್ಮ ಪಣವನ್ನ ತೊಟ್ಟರು. ಇಂತಹ ಒಂದು ಶಾಲೆಯಲ್ಲಿ ಇವತ್ತು ನಾವು ಇಡೀ ಒಂದು ನಂದಗುಡಿ ಹೋಬಳಿಯಲ್ಲಿ ಎಲ್ಲಿ CBSE ಶಾಲೆಗಳನ್ನ ನಾವು ನೋಡಲ್ಲ. ಸುಮ್ಮನೆ ಕೆಲವೊಂದು ಶಾಲೆಗಳು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಸ್ಟೇಟ್ ಸಿಲೆಬಸ್ ಅನ್ನ ತಗೊಂಡಿರ್ತಾರೆ,
CBSE ಬುಕ್ಸ್ ಅನ್ನ ಕೊಟ್ಟು ಆ ಬುಕ್ಸ್ ಅಲ್ಲೂ ದುಡ್ಡು ಮಾಡೋದನ್ನ ನಾವು ನೋಡ್ತೀವಿ. 40,000, 50,000, 70,000 ಇವತ್ತು ಫೀಸ್ಗಳನ್ನ ತೆಗೆದುಕೊಂಡು ನಾವು ನೋಡ್ತೀವಿ. ಆದ್ರೆ ಈ ಒಂದು ಶಾಲೆಯಲ್ಲಿ ಇವತ್ತು ಏನು ಬಹುತೇಕ ಎಲ್ಲ ಹಳ್ಳಿ ಮಕ್ಕಳು, ರೈತನ ಮಕ್ಕಳು, ಬಡವರ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು ಇವತ್ತು ಏನ್ ನೀವು ನಿಮ್ಮದೇ ಆದಂತಹ ಒಂದು ಆರ್ಥಿಕ ವ್ಯವಸ್ಥೆಯನ್ನ ರೂಪಿಸ್ಕೊಂಡಿರ್ತೀರಿ, ಅಂತ ಒಂದು ಆರ್ಥಿಕ ವ್ಯವಸ್ಥೆಯ ಒಂದು ಬೂನಾದಿಯಾಗಿ ಇವತ್ತು ಶ್ರೀರಾಮ ಶಾಲೆ ನಿಮ್ಮ ಕಣ್ಣು ಮುಂದ್ಗಡೆ ಎದ್ದು ನಿಂತಿದೆ. ಇಂತಹ ಒಂದು ಶಾಲೆಯಲ್ಲಿ ಇವತ್ತು ಏನು ನಾವು ಮಕ್ಕಳನ್ನ ಸ್ಮಾರ್ಟ್ ಕ್ಲಾಸ್ ಒಂದು ಹಾಕ್ಸ್ಬೇಕಂದ್ರೆ ನಾವು ಹಾಕ್ಸಿದೀವಿ, ತುಂಬಾನೇ ಬಂಡವಾಳ ಬೇಕಾಗ್ತದೆ. ನಾನು ಹೇಳ್ತಾ ಇದ್ದೆ, ಯಾಕೆ ಸರ್ ರವಿ ಸರ್ ಅಂತಂದ್ರೆ, ಇಲ್ಲ ಸರ್ ಅದೇನೇ ಖರ್ಚಾಗ್ಲಿ, ನಾನು ತುಂಬಾ ಕಡಿಮೆ ಫೀಸ್ ತಗೊಂಡ್ರು ಸರಿನೇ, ನನ್ನ ಉದ್ದೇಶ ಒಂದೇ, ಇಲ್ಲಿ ಸುತ್ತಮುತ್ತಲು ಬರುವಂತಹ ಎಲ್ಲ ಹಳ್ಳಿ ಮಕ್ಕಳುಗಳಿಗೂ ಸಹ ಗುಣಾತ್ಮಕವಾದಂತಹ ಒಂದು ಮೌಲ್ಯಾಧಾರಿತವಾದಂತಹ ಒಂದು ಶಿಕ್ಷಣವನ್ನ ಕೊಡ್ಲೇಬೇಕು ಅನ್ನೋ ಉದ್ದೇಶದಿಂದ ಸ್ಮಾರ್ಟ್ ಕ್ಲಾಸ್ ಹಾಕ್ಸಿದ್ದಾರೆ. ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನ ಮಾಡಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಶಿಕ್ಷಕರನ್ನ ನಾವು ನೋಡಿದ್ದೇವೆ. ಆ ಪ್ರತಿಯೊಬ್ಬ ಶಿಕ್ಷಕರು ಸಹ ಅತ್ಯುನ್ನತವಾದಂತಹ ಒಂದು BA B.Ed, MSc B.Ed ಇರುವಂತಹ ಒಂದು ಕ್ವಾಲಿಫೈಡ್ ಟೀಚರ್ಸ್ ಅನ್ನ ತೆಗೆದುಕೊಂಡಿರುವಂತದ್ದು ನಾವು ನೋಡ್ತಾ ಹೋಗ್ತಾ ಇದೀವಿ. ನೀವೆಲ್ಲ ಉಳಿಸ್ಕೊಳ್ಳೋದಾದ್ರೆ ಎಲ್ಲ ಒಂದು ಬಡ ಮಕ್ಕಳಿಗೆ, ರೈತರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಇವತ್ತು ನಾನು ಹೇಳೋದಕ್ಕೆ. 2017 ನಾನು ಪ್ರಾರಂಭ ಮಾಡಿದೆ ಸರ್ ಶಾಲೆಯನ್ನ. ಈಗೇನಲ್ಲಿ ನೀವು ಬಂದಲ್ಲಿ ಊಟ ಏನ್ ಮಾಡ್ತಾ ಇದ್ದೀರಾ, ಚಿಕ್ಕ ರೂಮ್ನಲ್ಲಿ ಬರೀ LKG ಸ್ಟಾರ್ಟ್ ಮಾಡಿದೆ ನಾನು. LKG ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಯ್ತು. 19ರಲ್ಲಿ ಇಲ್ಲಿ ಬಂದು ಇಲ್ಲಿ ಶಾಲೆ ಕಟ್ಟಿದೆ. ಈ ಕಡೆ 20ರಲ್ಲಿ ಕೊರೋನಾ ಬಂದು ಎಲ್ಲ ಮುಚ್ಕೊಂಡು ಹೋಯ್ತು. ಹಂಗಾಗಿ ತುಂಬಾ ಕಷ್ಟನೇ ಆಯ್ತು. ಅದಾದ್ಮೇಲೆ ಮತ್ತೆ 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 ಈಗ ಹೋದ ವರ್ಷದಿಂದ ಇದನ್ನ ಇಂಪ್ರೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ತುಂಬಾ ಏನಂತ ಹೇಳಿದ್ರೆ ಪೇರೆಂಟ್ಸ್ಗೆ ತುಂಬಾ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ನಂದಗೂಡಿನಲ್ಲಿ. ದಯವಿಟ್ಟು ನನ್ನ ಪೋಷಕರಲ್ಲಿ ಒಂದು ಕೇಳ್ಕೊಂತೀನಿ, ಇಲ್ಲಿ ನಾವು ಕ್ಯಾನ್ವಾಸ್ ಮೊನ್ನೆ ಅಷ್ಟೇ ಹೋದ ವಾರ ನಮ್ಮ ಟೀಚರ್ಸ್ನೆಲ್ಲ ಕ್ಯಾನ್ವಾಸ್ ಕಳಿಸಿದ್ದೆ ಕೆಲವೊಂದು ಏರಿಯಾಗಳಿಗೆ, ಊರುಗಳಿಗೆ. ಅಲ್ಲಿ ಕೇಳ್ತಾರೆ ನಿಮ್ದು CBSE ಸ್ಕೂಲಾ ಅಂತ. ದಯವಿಟ್ಟು ಪೋಷಕರು ಇದನ್ನ ಅರ್ಥ ಮಾಡ್ಕೊಬೇಕು. ಇಡೀ ನಮ್ ನಂದಗುಡಿ ಹೋಬಳಿನಲ್ಲಿ ಯಾವುದೇ CBSE ಸ್ಕೂಲ್ ಇಲ್ಲ, ನಮ್ದು ಸೇರಿಸಿ. ಏನ್ ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ ಇದೆ, ನಮ್ ಸ್ಕೂಲ್ ಸೇರಿಸಿ ಯಾವುದೇ ಸ್ಕೂಲ್ ಕೂಡ CBSE ಸ್ಕೂಲ್ ನಂದಗುಡಿನಲ್ಲಿ ಇಲ್ಲ. ಇದನ್ನ ಪೋಷಕರು ಫಸ್ಟ್ ಗಮನದಲ್ಲಿ ಇಟ್ಕೊಬೇಕು. ಸುಳ್ಳು ಹೇಳಿ ನಿಮಗೆ CBSE ಅಂತ ಹೇಳಿ ಮಾಡ್ತಾ ಇದ್ದಾರೆ. ಬುಕ್ಸ್ ಅಪ್ಗ್ರೇಡ್ ಮಾಡ್ಬೋದೇ ವಿನಃ ಸ್ಕೂಲ್ CBSE ಮಾಡಕ್ ಆಗಲ್ಲ. ಸ್ಕೂಲ್ CBSE ಅಂದ್ರೆ ಅದು ಡೆಲ್ಲಿ ಅಫಿಲಿಯೇಷನ್ ಬರಬೇಕು, ಡೆಲ್ಲಿಯಿಂದ ಪರ್ಮಿಷನ್ ಬರಬೇಕು. ನಮಗಿರಿಂದ ಈ ಚಿಕ್ಕ ಚಿಕ್ಕ ರೂಮ್ಗಳಿಗೆ ಡೆಲ್ಲಿ ಅವರು ಖಂಡಿತ ಕೊಡೋದಿಲ್ಲ. ಬಟ್ ಮೈದಾನ ದೊಡ್ಡದಾಗಿದೆ, ಇದು ನನ್ನ ಸ್ವಂತ ಜಾಗ. ಇನ್ನೂ ಹೆಚ್ಚಿಗೆ ಏನ್ ಬೇಕಾದ್ರೂ ನಾನು ಅನುಕೂಲ ಮಾಡ್ಕೊಡ್ತೀನಿ. ಎಜುಕೇಶನ್ಗೋಸ್ಕರ ನಿಮ್ ಸಹಕಾರ ಬೇಕು. ದಯವಿಟ್ಟು ಅಡ್ಮಿಷನ್ಸ್ ಮಾಡಿ. ನಿಮ್ಗೋಸ್ಕರ ನಾನು ಈಗ ಲ್ಯಾಬ್ ಒಂದು ಮುಂದಿನ ವರ್ಷದಿಂದ ಲ್ಯಾಬ್ ಬರ್ತಾ ಇದೆ, ವಿಸ್ಟಾಸ್ ಸ್ಮಾರ್ಟ್ ಕ್ಲಾಸಸ್ ಬರ್ತಾ ಇದೆ. ಅವ್ರ ಅಧಿಕಾರಿ ಇಲ್ಲೇ ಬಂದಿದ್ದಾರೆ, ಇಬ್ರು ಅವರು ಬಂದಿದ್ದಾರೆ. ಅವರು ಅದ್ರ ಬಗ್ಗೆ ವಿಸ್ಟಾಸ್ ಬಗ್ಗೆ ವಿವರಣೆ ಕೊಡ್ತಾರೆ. ಪಾಪ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ ಅವರು. ಮತ್ತೆ ನಮ್ಮ ಮಕ್ಕಳು ಕೂಡ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾರೆ. ಸೊ ಜಾಸ್ತಿ ಮಾತಾಡೋದಿಲ್ಲ. ಪೋಷಕರಲ್ಲಿ ಮನವಿ ಏನಂತ ಹೇಳಿದ್ರೆ, ನಾನು ಇದನ್ನ CRP ಹತ್ರ ಕೂಡ ಕನ್ಫರ್ಮ್ ಮಾಡ್ಕೊಂಡೆ. ಯಾಕಂದ್ರೆ ನನಗೆ ಗೊತ್ತಿಲ್ಲದ್ರೆ ಯಾರಾದ್ರೂ ಏನ್ CBSE ಸ್ಕೂಲ್ ಮಾಡ್ಬಿಟ್ಟಿದಾರ ಅಂತ. ಅವ್ರು ಹೇಳಿದ್ರು ಇಲ್ಲ ಸರ್, ನಂದಗೂಡಿನಲ್ಲಿ ಯಾವುದೇ CBSE ಸ್ಕೂಲ್ ಇಲ್ಲ ಸರ್ ಅಂತ. ಸೊ ಹಂಗಾಗಿ ಕರ್ನಾಟಕ ಗವರ್ಮೆಂಟ್ ಇಂದಾನೆ ತಗೊಂಡ್ರೆ ಮಾನ್ಯತೆ ಸ್ಕೂಲ್ ನಮ್ದು. ಇಡೀ ನಂದಗೂಡಿ ಹೋಬಳಿಯಲ್ಲಿ ಇರೋದೆಲ್ಲ ಕರ್ನಾಟಕ ಗವರ್ಮೆಂಟ್. ಇನ್ನೊಂದು 2 ರಿಂದ 3 ವರ್ಷ ನೀವೇನು ಇದೇ ತರ ಸಹಕಾರ ನೀವು ಕೊಟ್ರೆ CBSE ಸ್ಕೂಲ್ ನಾನು ಕಟ್ಟಿ ತೋರಿಸ್ತೀನಿ. ಇದೇ ಜಾಗದಲ್ಲಿ ಕಟ್ಟಿ ತೋರಿಸ್ಬಿಟ್ಟು PUC ಕಾಲೇಜ್ ಕೂಡ ಅದರಲ್ಲೇ ಬರುತ್ತೆ. ಇನ್ನೊಂದು 2-3 ವರ್ಷದಲ್ಲಿ ಇದೆಲ್ಲ ಇನ್ನು ದೊಡ್ಡದಾಗಿ ಬರುತ್ತೆ. ನಿಮ್ ಸಹಕಾರ ಕೊಟ್ರೆ ಖಂಡಿತ ಮಾಡ್ತೀನಿ. ಎಜುಕೇಶನ್ ಅಂತ ಬಂದ್ರೆ ಹಿಂದೆ ಬರೋದಿಲ್ಲ. ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಿಲ್ಲ ಎಜುಕೇಶನ್ ಅಲ್ಲಿ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಏನೇ ಬಂದ್ರು ಕೂಡ ಎಜುಕೇಶನ್ ನಾನ್ ಕೊಡ್ತೀನಿ, ಅದನ್ನ ಪೋಷಕರು ನೀವು ಉಪಯೋಗಿಸ್ಕೊಬೇಕಷ್ಟೇ. ಕರ್ಕೊಂಡ್ ಬನ್ನಿ, ಅಡ್ಮಿಷನ್ ಮಾಡಿ. ಎಜುಕೇಶನ್ಗೆ ಇನ್ನೂ ಹೆಚ್ಚಿನ ಸಹಕಾರ ನಾನು ಕೊಡ್ತೀನಿ. ಕಡಿಮೆ ಫೀಸ್ ನಲ್ಲಿ, ತುಂಬಾ ಕಡಿಮೆ ಫೀಸ್ ನಲ್ಲಿ. ಇದು ನಾನು ಇಲ್ಲಿ ಬಂದು ನಾನು ಸಂಪಾದನೆ ಮಾಡಕ್ ಬಂದಿಲ್ಲ. ಸಂಪಾದನೆ ಮಾಡ್ಬೇಕಾದ್ರೆ ನಮ್ಮೂರಲ್ಲೇ ನಾನು ಮಾಡ್ಕೊಬಹುದು. ತುಂಬಾ ನಾನು ಸ್ಕೂಲ್ ಕಟ್ಟಿರೋ ಸಂಪಾದನೆಗೋಸ್ಕರ ಅಲ್ಲ, ವಿದ್ಯಾಭ್ಯಾಸ ಕೊಡ್ಬೇಕು ಅನ್ನೋದಕ್ಕೋಸ್ಕರ, ರೂರಲ್ ನಲ್ಲಿ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಗಂಟ ಬಂದಿದ್ದೀನಿ, ಕಟ್ಟಿದ್ದೀನಿ. ನಿಮ್ ಸಹಕಾರ ನಾನು ಕೋರ್ತಾ ಇದ್ದೀನಿ. ದಯವಿಟ್ಟು ವಾರ್ಷಿಕೋತ್ಸವ, ಐ ಥಿಂಕ್ ಸೊ 2ನೇ ವಾರ್ಷಿಕೋತ್ಸವ ಅನ್ಕೋತೀನಿ. ಇಷ್ಟು ಕಡಿಮೆ ಸ್ಟ್ರೆಂತ್ ಅನ್ನ ಇಟ್ಕೊಂಡು ಇಷ್ಟು ಬೃಹದಾಕಾರವಾಗಿ ಸ್ಟೇಜ್ ಹಾಕಿ ಇಷ್ಟು ಅಂದವಾಗಿ ಮಾಡ್ತಾ ಇದ್ದಾರೆ. ಗೆಸ್ಟ್ಗಳನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಅದ್ರ ಹಿಂದೆ ಎಷ್ಟೋ ಜನಗಳ ಕಷ್ಟ ಇರುತ್ತೆ. ಅದನ್ನ ಪೋಷಕರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಒಂದ್ಸಲ ನಾನು ಅಂತ ಇರ್ತೀನಿ ರವಿ ಸರ್ಗೆ, ಸರ್ ನಿಮ್ಮನ್ನ ನೋಡಿದ್ರೆ ನನ್ಗೆ ಹೊಟ್ಟೆ ಉರಿ ಅಂತ. ಯಾಕಮ್ಮ ಅಂತ. ಸರ್ ಬೆಂಗಳೂರಲ್ಲಿ ಅಷ್ಟು ಸ್ಕೂಲ್ಸ್ ಇದೆ, ಇಷ್ಟು ದೊಡ್ಡ ಗ್ರೌಂಡ್ ಯಾವ ಸ್ಕೂಲಲ್ಲೂ ಇಲ್ಲ. ನೀವು ಈ ಸರೌಂಡಿಂಗ್ ಅಲ್ಲೂ ನೋಡಿರ್ಬೋದು, ಸ್ಕೂಲ್ಗಳು ತುಂಬಾ ಇದೆ. ಇಷ್ಟು ದೊಡ್ಡ ಗ್ರೌಂಡ್ ಎಲ್ಲೂ ಇಲ್ಲ.
ಮತ್ತೆ ಆಟ ಸಾಮಾನುಗಳನ್ನ ಹಾಕಿದ್ದಾರೆ. ಈಗ ಹೊಸದಾಗಿ ಮೇಲೆ ಫಸ್ಟ್ ಫ್ಲೋರ್ ಅನ್ನು ಸಹ ಕಟ್ಟಿದ್ದಾರೆ. ಪ್ರತಿ ವರ್ಷ ಏನೋ ಒಂದು ಹೊಸ ನೂತನವಾಗಿ ಹೊಸದಾಗಿ ಏನೇ ಆದ್ರೂ ಆಗ್ಲಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಉತ್ತಮ ಶಿಕ್ಷಣ, ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅಂತ ಏನೋ ಒಂದು ಹುಡುಕಿ ಅಲ್ಲಿ ಹುಡುಕಿ ಏನೋ ನನ್ನ ಮಕ್ಕಳಿಗೆ ಹೊಸದಾಗಿ ಮಾಡಬೇಕು ಅಂತ ನೋಡಿ. ಕಡಿಮೆ ಸ್ಟ್ರೆಂತ್ ಇಟ್ಕೊಂಡು ಸಹ 1 hour ಇಂದ ಮಕ್ಕಳು, ಪುಟಾಣಿ ಮಕ್ಕಳು ಭರತನಾಟ್ಯ ಎಷ್ಟು ಸಾಂಗ್ಸ್ಗೆ ಅಷ್ಟು ಮುದ್ದಾಗಿ ಭರತನಾಟ್ಯವನ್ನ ಮಾಡಿದ್ದಾರೆ. ನಾನು ಎಲ್ಲೂ ನೋಡಿಲ್ಲ ಸರ್. ಕಾರ್ಯಕ್ರಮ ಮುಂಚೆನೆ ಆ ಮಕ್ಕಳ ಪೇರೆಂಟ್ಸ್ ಅನ್ನ ಖುಷಿ ಪಡುವಂತದ್ದು ಫಸ್ಟ್ ನೋಡಿದಂತ ಶಾಲೆ ಇದು ಶ್ರೀರಾಮ್ ಪಬ್ಲಿಕ್ ಶಾಲೆ. ಆಟ ಆಡ್ಬೋದು, ಕುಣಿಬೋದು, ಕುಪ್ಪಳಿಸ್ಬೋದು, ಅಲ್ಲಿಂದ ಬಂದು ಓದ್ಬೋದು. ವಿಶಾಲವಾದ ಕೊಠಡಿಗಳಿದೆ. ನಂಗೆ ಭಾರಿ ಖುಷಿ ಆಯ್ತು ಈ ಶಾಲೆ ನೋಡಿ. ಮುಂದಿನ ವರ್ಷ ದಯವಿಟ್ಟು ಇನ್ನಷ್ಟು ಮಕ್ಕಳನ್ನ ಈ ಶಾಲೆಗೆ ಸೇರಿಸಿ ಈ ಶಾಲೆಯ ಸ್ಟ್ರೆಂತ್ ಅನ್ನ ದುಪ್ಪಟ್ಟು ಮಾಡ್ತೀರ ಅಂತ ನಾನು ಅನ್ಕೊಂಡಿದ್ದೀನಿ. ಮುಂದಿನ ವರ್ಷ ಇನ್ನೊಂದಷ್ಟು ಸೆಲೆಬ್ರಿಟಿಗಳು ಬಂದು ಕಾರ್ಯಕ್ರಮ ಮಾಡಿಕೊಡ್ತಾರೆ. ಒಳ್ಳೇದಾಗ್ಲಿ. ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಬೇಕು. ನಮ್ಮ ರವಿ ಸರ್ ಕನಸು ಏನಿದೆ, ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡಿಸುವಂತ ಒಂದು ನಿಟ್ಟಿನಲ್ಲಿ ಹೋರಾಡ್ತಾ ಇದ್ದಾರೆ ರವಿ ಸರ್. ಅವ್ರ ಸಾಧನೆಗೆ ನೀವೆಲ್ಲ ದಾರಿದೀಪ ಆಗ್ಬೇಕು. ಯಾಕೆಂದ್ರೆ ಸಾಮಾನ್ಯದ ವಿಚಾರ ಅಲ್ಲ, ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಇಷ್ಟೆಲ್ಲ ಜಾಗನ ಬಿಟ್ಟು ಎಜುಕೇಶನ್ ಕೊಟ್ಟಿರೋದು. ಸರ್ ನಿಜವಾಗ್ಲೂ ಇವು ರಿಯಲಿ ಗ್ರೇಟ್ ಸರ್. ನಿಮ್ಗೆ ಒಳ್ಳೆ ಫ್ಯೂಚರ್ ಇದೆ, ಖಂಡಿತವಾಗ್ಲೂ ಮಾಡಿ. ನಮ್ಗಳ ಸಪೋರ್ಟ್ ಯಾವಾಗಲೂ ನಿಮ್ ಜೊತೆ ಇದ್ದೇ ಇರುತ್ತೆ. ಥ್ಯಾಂಕ್ ಯು, ಲವ್ ಯು. ನಿಮ್ನೆಲ್ಲ ಮಿಸ್ ಮಾಡ್ಕೋತೀನಿ. ನಮ್ಮ ಸ್ಕೂಲಲ್ಲಿ ಮಾಡಿ ನನ್ಗೆ ಪ್ರೋತ್ಸಾಹ ಕೊಟ್ಟಿದ್ಕೇನೆ ನಾವ್ ಇಲ್ಲಿ ತನಕ ಬಂದಿರೋದು. ಮಕ್ಕಳಿಗೆ ಯಾವಾಗ್ಲೂ ಈ ಒಂದು 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸು ಹಂತದಲ್ಲಿ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಒಂದು ಏನೋ ಒಂದು ಮನಸ್ಥಿತಿ ಇರ್ತದೆ, ಅದನ್ನ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಮುಂದೊಂದು ದಿನ ಅದು ದಾರಿ ದೀಪ ಆಗೇ ಆಗುತ್ತೆ. ಅದಕ್ಕೆ ಸಾಕ್ಷಿ ನಾನೇನೆ. ಅವತ್ತು ನಮ್ಮ ಗುರುಗಳು ನಮ್ಗೆ ಅಷ್ಟೊಂದು ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ, ಅದನ್ನ ಮೈಂಡ್ ಬರ್ಲಿಲ್ಲ ಅಂದಿದ್ರೆ ಇವತ್ತು ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಸೇರ್ಕೊಂಡು ಇದ್ಬಿಡ್ತಾ ಇದ್ವಿ. ನಮ್ಮ ಗುರುಗಳು ಅಷ್ಟು ಸಪೋರ್ಟ್ ಮಾಡಿದ್ರೆ ನಾವು ಇಲ್ಲಿದ್ದೀವಿ. ಗುರುಗಳಿಗೆ ಒಂದು ರೆಸ್ಪೆಕ್ಟ್ ಕೊಡಿ, ಗುರುಗಳಿಗೆ ಗೌರವ ಕೊಡಿ. ನಿಮ್ಮ ಗುರಿ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ರವಿ ಸರ್, ಥ್ಯಾಂಕ್ ಯು.